ಮೀಸಲಾತಿ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ಮಾರ್ಚ್ 12ರಂದು ಬೃಹತ್ ಪ್ರತಿಭಟನೆ ಗಂಗಾವತಿ. ಸುಪ್ರೀಂ ಕೋರ್ಟ್ ಆದೇಶದ ಅನ್ವಯ ರಾಜ್ಯದಲ್ಲಿ ಒಳ ಮೀಸಲಾತಿಯನ್ನ ಅನುಷ್ಠಾನಗೊಳಿಸಬೇಕೆಂದು ಒತ್ತಾಯಿಸಿ ಮಾರ್ಚ್ 12ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆಯನ್ನ ಆಯೋಜಿಸಲಾಗಿದೆ ಎಂದು ಒಳ ಮೀಸಲಾತಿ ಹೋರಾಟ ಸಮಿತಿ ಗಂಗಾವತಿಯ ಮುಖಂಡರುಗಳಾದ ಹುಲಿಗೇಶ್ ದೇವರಮನಿ, ಶಿವಪ್ಪ ಮಾದಿಗ, ಹಂಪೇಶ್ ಹರಿಗೋಳ್, ಮಾರುತಿ ಕಂಪ್ಲಿ, ವಕೀಲರು ಹುಲ್ಲೂರಪ್ಪ ದಣಿ, ಉಲಗಪ್ಪ ದಣಿ, ಬಸವರಾಜ್ ಹೊಸ್ಕೆ, ರಾಮಣ್ಣ ಕನಕಗಿರಿ, ಅಶೋಕ್ ಕಂಪ್ಲಿ, ಮಾರುತಿ ಕಂಪ್ಲಿ, ರುದ್ರೇಶ್ ಇತರರು ಹೇಳಿದರು. ಬುಧವಾರದಂದು ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಸದಾಶಿವ ಆಯೋಗ ವರದಿಯ ಅನ್ವಯ ಸುಪ್ರೀಂ ಕೋರ್ಟ್ 7 ನ್ಯಾಯಮೂರ್ತಿಗಳ ಪೈಕಿ 6 ಜನ ನ್ಯಾಯಮೂರ್ತಿಗಳು ರಾಜ್ಯ ಸರ್ಕಾರ ಒಳ ಮೀಸಲಾತಿಯನ್ನ ಜಾರಿಗೆ ತರುವಂತೆ ಆದೇಶ ನೀಡಿದರೂ ಸಹ ಇದುವರೆಗೂ ಅನುಷ್ಠಾನಗೊಳಿಸದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ ಮಹಾದ್ರೋಹ ಎಸಗಿದೆ ಎಂದು ಖಂಡಿಸಿದರು. ಈ ಹಿನ್ನೆಲೆಯಲ್ಲಿ ಕೊಪ್ಪಳ ಜಿಲ್ಲೆಯಿಂದ 5,000ಕ್ಕೂ ಅಧಿಕ ಹೋರಾಟಗಾರರು ಬೆಂಗಳೂರಿಗೆ ಹೋಗಲಿದ್ದು, ಹೋರಾಟದ ದಿವ್ಯ ಸಾನ್ನಿಧ್ಯವನ್ನ ಮಾದರ ಚೆನ್ನಯ್ಯ ಸ್ವಾಮೀಜಿಗಳು, ಸಿದ್ದರಾಜು ಸ್ವಾಮಿಗಳು, ಷಡಾಕ್ಷರಿ ಮುನಿ ಸ್ವಾಮೀಜಿ, ಪೂರ್ಣಾನಂದ ಭಾರತಿ ಸ್ವಾಮೀಜಿಗಳು ದಿವ್ಯ ಸಾನ್ನಿಧ್ಯದಲ್ಲಿ ಉದ್ಘಾಟನೆಗೊಳ್ಳಲಿದ್ದು, ಹೋರಾಟದಲ್ಲಿ ರಾಜ್ಯ ಮಟ್ಟದ ಅಧ್ಯಕ್ಷರು, ಪದಾಧಿಕಾರಿಗಳು, ವಿಭಾಗೀಯ ಸಂಚಾಲಕರು, ರಾಜ್ಯದ ವಿವಿಧ ಜಿಲ್ಲೆಗಳ ಹಾಗೂ ತಾಲೂಕುಗಳ ಅಪಾರ ಸಂಖ್ಯೆಯ ಹೋರಾಟಗಾರರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ಕಣ್ಣು, ಕಿವಿ, ಮೂಗು ಇಲ್ಲದ ಸರ್ಕಾರಕ್ಕೆ ಎಚ್ಚರಿಕೆಯ ಸಂದೇಶವನ್ನ ನೀಡಲಾಗುವುದೆಂದು ತಿಳಿಸಿದ ಅವರು, ಒಳ ಮೀಸಲಾತಿಗೆ ಸಂಬಂಧಿಸಿದಂತೆ ಸುಮಾರು ಸಚಿವರು ಸರ್ಕಾರದಲ್ಲಿ ಅಧಿಕಾರದಲ್ಲಿ ಇದ್ದರೂ ಸಹ ಕೇವಲ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಮತ ಬ್ಯಾಂಕ್ಗಳಿಗಾಗಿ ಮೂಗಿಗೆ ತುಪ್ಪ ಹಚ್ಚುವ ಕೆಲಸ ಮಾಡುತ್ತದೆ ಎಂದು ಗಂಭೀರ ಆರೋಪ ಮಾಡಿದರು. ಈಗಾಗಲೇ ರಾಜ್ಯದಲ್ಲಿ ನಿರುದ್ಯೋಗ ಸಮಸ್ಯೆ ತಾಂಡವವಾಡುತ್ತಿದ್ದು, ಧಾರವಾಡದಲ್ಲಿ ಹಲವು ವಿದ್ಯಾರ್ಥಿಗಳು ಬೃಹತ್ ಪ್ರತಿಭಟನೆಯ ಮೂಲಕ ಸರ್ಕಾರಕ್ಕೆ ಚಾಟಿ ಬೀಸಿದ್ದು, ನೇಮಕಾತಿಯಲ್ಲಿ ಒಳ ಮೀಸಲಾತಿಯನ್ನ ಪರಿಗಣಿಸಿ ಉದ್ಯೋಗಾವಕಾಶ ಕಲ್ಪಿಸಬೇಕೆಂದು ತಿಳಿಸಿದರು. ಮೀಡಿಯಾ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮಗಳಿಗೆ ಮಾದಿಗ ಸಮಾಜ ವತಿಯಿಂದ ಸ್ವಾಗತ ಮತ್ತು ಅಭಿನಂದನೆ ಸಲ್ಲಿಸುವುದರ ಮೂಲಕ ನಮ್ಮ ಭಾರತ ದೇಶದಲ್ಲಿರತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಇವತ್ತು ಎಲ್ಲ ಜಾತಿಗಳಿಗೆ ಇವತ್ತು ಮೀಸಲಾತಿ ಐತಿ. ಆ ಮೀಸಲಾತಿ ಜೊತೆಗೆ ನಾವು SCಯಲ್ಲಿ ಒಳ ಮೀಸಲಾತಿ ಜಾತಿ ಏನಪ್ಪ ಅಂದ್ರೆ ಸಣ್ಣ ಜಾತಿಗೆ ಸೌಲಭ್ಯ ಸಿಗಲಾಗೋಸ್ಕರ ನಮ್ಮ ಅಂದಿನ ದಿನದಲ್ಲಿ ನಮ್ಮ ಮಾದಿಗ ಸಮಾಜ ಇವತ್ತೇನಪ್ಪ ಅಂದ್ರೆ DSS ಕಟ್ಟಿಗೆ ಆ ಕಟ್ಟಿಗೆ ನಿಮಿತ್ತಿಯಲ್ಲಿ ಒಂದೇ DSS ಇತ್ತು. ಆ DSS ಇರ್ತಕ್ಕಂಥ ನಮ್ಮ ಮಾದಿಗ ಸಮಾಜಕ್ಕೆ ಅನ್ಯಾಯ ಆಗುತ್ತೆ, ಎಲ್ಲ ಒಳ ಜಾತಿಗಳಿಗೆ, ಸಣ್ಣ ಸಣ್ಣ ಜಾತಿಗಳಿಗೆ. ಅದಕ್ಕೋಸ್ಕರ ನಮ್ಮ ಪ್ರೊಫೆಸರ್ ಬಿ ಕೃಷ್ಣಪ್ಪನ ಒಂದು ಹೋರಾಟದ ಸಿದ್ಧಾಂತದ ಮೇರೆಗೆ ಒಳ ಮೀಸಲಾತಿ ಜಾರಿ ಆಗ್ತದೆ. ಅದೇ ಇರ್ತಕ್ಕಂಥ ಪಕ್ಕದ ರಾಜ್ಯ ಆಗಿರ್ತಕ್ಕಂಥ ನಮ್ಮ ಮಂದಕೃಷ್ಣ ಮಾದಿಗ ಆಂಧ್ರ ತೆಲಂಗಾಣದಲ್ಲಿ ಇವತ್ತೇನಪ್ಪ ಅಂದ್ರೆ ಇವಾಗ ಸುಪ್ರೀಂ ಕೋರ್ಟ್ ಆದೇಶ 7 ನ್ಯಾಯಾಧೀಶರ ಪೀಠ ಕೊಟ್ಟಂತ ತಕ್ಷಣದಲ್ಲೇ 1 ವರ್ಷದಲ್ಲಿ ಜಾರಿ ಮಾಡ್ತಾರೆ. ಅದೇ ರೀತಿ ಪಂಜಾಬ್, ಹರಿಯಾಣ ಇನ್ನ ಬೇರೆ ಬೇರೆ ರಾಜ್ಯದಲ್ಲಿ ಇವತ್ತು ಏನು ಒಳ ಮೀಸಲಾತಿ ಜಾರಿ ಆಗುತ್ತೆ. ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸದಾಶಿವ ಆಯೋಗ ಮತ್ತು ಕಾಂತರಾಜ್ ಆಯೋಗ ಮತ್ತು ನಾಗಮೋಹನ್ ದಾಸ್ ಆಯೋಗ ಮತ್ತು ಇನ್ನೇನಿರ್ತಾರ ಇದೇ ರೀತಿಯಾಗಿ ಇವತ್ತು ಸ್ಟಡಿ ಮಾಡ್ಕೊಂತ ಹೋದಪ್ಪ ಇವತ್ತು ನಮ್ಮ ಮಾದಿಗರಿಗೆ ಮೀಸಲಾತಿ ಸಿಗೋದು ಏನಪ್ಪ ಅಂದ್ರೆ ಸಿದ್ದರಾಮಯ್ಯ ಸರ್ಕಾರ ಇವತ್ತು JDS, ಕಾಂಗ್ರೆಸ್, BJP ಈ 3 ಸರ್ಕಾರಕ್ಕೆ ನಾವೆಲ್ಲ 3 ಮುಖ್ಯಮಂತ್ರಿಗಳಿಗೆ ನಮ್ಮ ಮಾದಿಗ ಸಮಾಜ ಓಟಾಗಿದೆ. ಅದರ ಜೊತೆಯಲ್ಲಿ 224 MLAಗಳಲ್ಲಿ ಕೇವಲ 36 ನಮ್ಮ SC/ST ಸಮಾಜಗಳಿಗೆ, ಇನ್ನು ಇತರ MLAಗಳೇನಪ್ಪ ಅಂದ್ರೆ ಜನರಲ್, BCM ಇನ್ನಿರ್ತಾರೆ ಎಲ್ಲ ವರ್ಗದ ಜನ ಏನಪ್ಪ ಅಂದ್ರೆ MLAಗಳಿಗೆ ನಮಗೆ ಸಹಕಾರ ಮಾಡಬೇಕು. ಇವತ್ತು ವಿಧಾನಸಭೆಯಲ್ಲಿ ಇವತ್ತು ಒಳ ಮೀಸಲಾತಿ ಜಾರಿ ಮಾಡಬೇಕು. ಇವತ್ತು ಸುಮಾರು ವರ್ಷಗಳ ನಮ್ಗೆ ಓಟ್ ಹಾಕ್ಯಾರ ಎಲ್ಲ ಸಮಾಜ 82% ಏನಪ್ಪ ಅಂದ್ರೆ ಜನರಲ್ ನಮ್ಗೆ ಆಶೀರ್ವಾದ ಮಾಡಬೇಕು ಇವತ್ತು ಮಾದಿಗ ಸಮಾಜಕ್ಕೆ. ಯಾಕಂದ್ರೆ ಎಲ್ಲ MLAಗಳಿಗೆ ಓಟ್ ಹಾಕಿ ನಾವು ಒಂದೇ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಮಾದಿಗ ಸಮಾಜ ಇಲ್ಲ. ಅದಕ್ಕೋಸ್ಕರ ಇವತ್ತು ಸಿದ್ದರಾಮಯ್ಯ ಏನಪ್ಪ ಅಂದ್ರೆ ಎಡಗಾಯಿ ಬಲಗಾಯಿ ಏನಪ್ಪ ಅಂದ್ರೆ ಇವತ್ತು ಕಿಚ್ಚರ್ಚಿ ಜಗಳ ಹಚ್ಚಲು ಮತ್ತು ಮುಂದಿನ ಕೋಟಿಗೆ ಹೋಗಲು ಅವರ ಕುಮ್ಮಕ್ಕು ನೀಡುತ್ತಿದ್ದಾರೆ. ಗಂಗಾವತಿಯಲ್ಲಿ ಪತ್ರಿಕೆಯ ಮಾಧ್ಯಮದ ಮುಂದೆ ಹೇಳೋದಿಷ್ಟ, ಸುಮಾರು ವರ್ಷದಿಂದ ಈ ಮಾದಿಗ ಜನಾಂಗ ತಂದಾದ ಒಂದು ಹೋರಾಟ ರೂಪುರೇಷೆಯನ್ನು ಮತ್ತು ಮೀಸಲಾತಿಗಾಗಿ ಒಂದು 30-35 ವರ್ಷದಿಂದ ಸತತವಾಗಿ ಈ ಹೋರಾಟಗಳನ್ನು ರೂಪಿಸ್ತಾ ಬಂದಿರತಕ್ಕಂಥ ಇಡೀ ಈ ಕರ್ನಾಟಕದ ಇತಿಹಾಸ ಇರೋಂಥ ಸಂದರ್ಭ ಮಾದಿಗ ಜಾತಿ ಹುಟ್ಟು ಬದಲಿ ಯಾವುದಿಲ್ಲ. ಅದು ಒಂದು ಯಾಕಂದ್ರೆ ಎಲ್ಲ ಸರ್ಕಾರಗಳು ಬಂದರೂ ಕೂಡ ಮೂಗಿಗೆ ತುಪ್ಪ ಸವರಿ ಮತ್ತೆ ತಮ್ಮ ಕೆಲಸ ತಾವು ಮುಂದುವರಿಸ್ತಾ ಇದ್ದಾರೆ. ಇವತ್ತು 12ನೇ ತಾರೀಕಿಗೆ ಸಚಿವ ಸಂಪುಟ ಸಭೆ ಕರೆದಿದ್ರು. ಇವತ್ತು
12ನೇ ತಾರೀಕಿಗೆ ಫ್ರೀಡಂ ಪಾರ್ಕ್ನಲ್ಲಿ ದೊಡ್ಡ ಒಂದು ರಾಜ್ಯ ಮಟ್ಟದ ಸಮಾವೇಶ ಇರೋದ್ರಿಂದ ಇವತ್ತು ಆ ಸಮಾವೇಶಕ್ಕೆ ಎದುರಿ ಕಾಂಗ್ರೆಸ್ ಸರ್ಕಾರ ಮತ್ತೆ ಮುಂದೂಡಿದ್ರು 27 ನೀವು 27ಕ್ಕೆ ಉಳಿದ್ರು ಸರಿ, ನೀವು ಮತ್ತೆ ಮುಂದೆ ತಿಂಗಳು ಉಳಿದ್ರು ಸರಿ, ನಾವು ಸದಾಶಿವ ಆಯೋಗದ ವರದಿ ಸುಪ್ರೀಂ ಕೋರ್ಟ್ ಆದೇಶ ಏನೈತಿ ಆ ಪ್ರಕಾರ ಮಾಡಿಲ್ಲ ಅಂದ್ರೆ ಬೇರೆ ರಾಜ್ಯದಲ್ಲೆಲ್ಲ ಮಾಡಿದ್ದಾರೆ, ನಮ್ಮ ರಾಜ್ಯದಲ್ಲಿ ಮಾಡಿಲ್ಲ ಅಂದ್ರೆ ಸತತ ಅರವತ್ತನೇ ಮೆರವಣಿಗೆ ಕೂಡ ಇಲ್ಲೇ ಇಲ್ಲ ಮತ್ತು ಬೆಂಗಳೂರವರೆಗೆ ಪಾದಯಾತ್ರೆ ಮಾಡ್ತು ಅಂತೇಳಿ ನಾನು 2 ಮಾತು ಮುಗಿಸ್ತೀನಿ. ಜೈ ಮಾಡಿ. ಮತ್ತೆ ಇವರು ನಮ್ಮ ಭಾಸ್ಕರ್ ಪ್ರಸಾದ್ ಸರ್ ಇದ್ದಾರೆ. ಹಲವಾರು ರಾಜ್ಯ ಸಮಿತಿ ಮುಖಂಡರು ಹಳೆಯ ಹೋರಾಟಗಾರರು ಅವರೆಲ್ಲ. ಅವರು ಉದ್ಯೋಗ 11 ನಾವೇನು ಪತ್ರಿಕಾ ಮಾಧ್ಯಮ ಬಂದಿದ್ದೀವಿ. ನಮ್ಮ ಮಾದಿಗ ಸಮಾಜದ ಹಿರಿಯರು ಯುವಕರು ಸೇರಿ ನಾಳೆ ಒಳ ಮೀಸಲಾತಿ ಬೆಂಗಳೂರಲ್ಲಿ ಹೋರಾಟಕ್ಕೆ ಹೋಗೋ ಸಲುವಾಗಿ ನಾವೆಲ್ಲ ಮಾದಿಗ ಸಮಾಜದವರು ಇವತ್ತು ಪತ್ರಿಕಾ ಭವನ ಮುಂದೆ ಬಂದಿದ್ದೀವಿ. ಹಾಗೆ ಈ ಪತ್ರಿಕೆ ಮಾಧ್ಯಮದವರು ಆಮೇಲೆ ಮೀಡಿಯಾದವರು ಎಲ್ಲರಿಗೂ ನನ್ನ ಮಾದಿಗ ಸಮಾಜದಿಂದ ಅವರಿಗೆಲ್ಲರಿಗೂ ನಮಸ್ಕರಿಸ್ತಾ ಇವತ್ತಿನ ಉದ್ದೇಶ ಒಳ ಮೀಸಲಾತಿ ಸುಮಾರು 35 ವರ್ಷದಿಂದ 40 ವರ್ಷಗಳಿಂದ ನಾವು ಹೋರಾಟ ಮಾಡಿಕೊಂತ ಬರ್ತೀವಿ. ಮೊನ್ನೆ ಸಿದ್ದರಾಮಯ್ಯರು ತಾನೇ ಸಂಪುಟದಲ್ಲಿ ಇಲ್ಲ ಈಗೇನು ಒಳ ಮೀಸಲಾತಿ ಸ್ವಲ್ಪ ಮುಂದಕ್ಕೆ ಓಡಿಸನ್ರಿ, ಯಾಕಂದ್ರೆ ಅದು ಧಾರವಾಡದಲ್ಲಿ ಒಂದು ಹೋರಾಟ ಮಾಡ್ತಾರೆ, ವಿದ್ಯಾರ್ಥಿಗಳು ಹೋರಾಟ ಮಾಡ್ತಾರೆ. ಯಾಕಂದ್ರೆ ಇಷ್ಟು ದಿವಸ ನಾವು ಖಾಲಿ ಆದ್ವಿ, ನಾವು ಓದಿ ವಯಸ್ಸಾಗ್ತಾ ಇದಾವ, ನಮ್ಗೆ ಯಾಕೆ ಕೆಲಸ ಸಿಕ್ಕಲ್ಲ ಅಂತೇಳಿ ಒಂದು ಧಾರವಾಡದಲ್ಲಿ ಒಂದು ದೊಡ್ಡ ಪ್ರತಿಭಟನೆ ಆಗ್ತದೆ ವಿದ್ಯಾರ್ಥಿಗಳು. ಯಾಕಂದ್ರೆ ವಿದ್ಯಾರ್ಥಿಗಳು ಅಂದ್ರೆ ನಮ್ಮ ಅಣ್ಣ ತಮ್ಮರು ವಿದ್ಯಾರ್ಥಿಗಳು ಇರ್ತಾರೆ, ಎಲ್ಲ ಜಾತಿಯರು ಇರ್ತಾರೆ ವಿದ್ಯಾರ್ಥಿಗಳು. ಸ್ವಾಮಿ ನಾವು 35ರಿಂದ 40 ವರ್ಷಗಳಿಂದ ಇದೇ ಹೋರಾಟ ಮಾಡಿಕೊಂಡು ಬರ್ತಾ ಇದೀವಿ, ನಮಗೆ ಮೀಸಲಾತಿ ಕೊಡಿ, ನಮಗಿನ್ನು ಸರ್ಕಾರಿ ಜಾಗ ಸಿಗ್ಲಿ ಅಂತೇಳಿ, ಜಾಬ್ ಸಿಗ್ಲಿ ಅಂತೇಳಿ. ಈಗ ಮೊನ್ನೆ ತಾನೇ ಒಂದು ವಿದ್ಯಾರ್ಥಿಗಳು ಮಾಡಿದ್ರೆ ಎಷ್ಟು ನೋವು ಅನಿಸ್ಬೇಕು, ಅದಕ್ಕಿಂತ ನೋವು ನಮಗಿದೆ. ಎಲ್ಲಿ ಹೋದ್ರು ನಮಗೆ ನೌಕರಿ ಸಿಗ್ತಿಲ್ಲ, ಎಷ್ಟು ಓದಿದ್ರು ನೌಕರಿ ಸಿಗ್ತಿಲ್ಲ. ಈ ಒಳ ಮೀಸಲಾತಿ ಬಂದ್ರೆ ನಮಗೆ ಏನೋ ಒಂದು ಮಕ್ಕಳು ಓದಿರ್ತಾರೆ, ನಮ್ಮ ಓದೋದೇ ಮಕ್ಕಳು ಕಮ್ಮಿ ಅದ್ರಾಗ. ನಾವು SLC ಹೋದ್ಮೇಲೆ ಮುಂದಕ್ಕೆ ಓದ್ಬೇಕಂದ್ರೆ ಬಹಳ ಕಷ್ಟ ಇರ್ತೈತಿ. ನಾವು ದಲಿತರದೀವಿ ಅಂದ್ರೂ ಇಲ್ಲಿ ಇರೋಂಥ ಕಾಂಗ್ರೆಸ್ ಸರ್ಕಾರ ಕಿವಿ ಐತೋ ಕಿವಿಲ್ಲ ಅನ್ನಂಗೆ ಆಗುತ್ತೆ, ಒಂದು ಕಿವಿ ಇದ್ರೆ ಒಂದು ಕಣ್ಣಿಲ್ಲ ಅನ್ನಂಗೆ ಆಗೈತೆ. ಅದಕ್ಕೆ ಮೊನ್ನೆ ತಾನೇ ನಾವೆಲ್ಲರೂ ಒಂದು 12ನೇ ತಾರೀಕು ಮೇಲಿಂದ ಒಂದು ಕರೆ ಬಂತನೇ ನಾವು ಬೆಂಗಳೂರಲ್ಲಿ ಒಂದು ದೊಡ್ಡ ಮಟ್ಟದ ಹೋರಾಟ ಮಾಡ್ತಾ ಇದೀವಿ. ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಸುಮಾರು 5,000 ಜನಸಂಖ್ಯೆ. ನಾವು ಗಂಗಾವತಿ, ಕನಗಿರಿ, ಕಾರಟಗಿ, ಕುಷ್ಟಗಿ, ಗಂಗಾವತಿ ಎಲ್ಲರೂ ಸೇರಿ 5,000 ಜನಸಂಖ್ಯೆ ಹೋಗಿದ್ದೀವಿ. ಅದಕ್ಕೆ ಮಾಧ್ಯಮದ ಮುಖಾಂತರ ಸಿದ್ದರಾಮಯ್ಯ ಹೇಳಕ್ಕೆ ಇಷ್ಟಪಡ್ತೀನಿ. ಸ್ವಾಮಿ, ಈಗಾಗಲೇ ಹೈಕೋರ್ಟ್ನಲ್ಲಿ ನಮ್ಮ ಆರ್ಡರ್ ಆಗಿದೆ. ಯಾವ ಸರ್ಕಾರದಲ್ಲಿ ಒಂದು ಅವಧಿ ಇದೆ ಆ ಸರ್ಕಾರದಲ್ಲಿ ಅದು ತಾವು ಏನಾದರೂ ಮಾಡ್ಬೋದು ಅಂತೇಳಿ ಹೇಳಕ್ಕೆ. ಈಗ ಆಲ್ರೆಡಿ 17 ಕೊಟ್ಟಿದ್ರೆ 17 ತೆಗೆದು ಮತ್ತೆ 15 ಬಂದಿದ್ರೆ ಯಾಕೆ ಓಡಿಸ್ತದೆ? ನಮ್ಮ ಸಮಾಜ ಮೇಲೆ ನಮ್ಮ ಕರುಣೆ ಇಲ್ವಾ? ನಾವು ಓಟ್ ಹಾಕಿಲ್ವಾ? ಇದೇ ರೀತಿ ನಮ್ಮನ್ನ ಎಷ್ಟು ಸಲ ಅಂತ ಹೇಳಿ ಇದ್ರಂಗ ಉಪಯೋಗಿಸ್ಕೊಂಡ್ರೆ ಸ್ವಾಮಿ ನಾವು ದಲಿತರದೀವಿ, ನಮ್ಗೊಂದು ಅವಕಾಶ ಕೊಡಿ. ಒಂದು ಅವಕಾಶ ಕೊಟ್ಟರು ನಾಳೆ ನಿಮ್ಮ ಒಳ ಮೀಸಲಾತಿ ಜಾರಿ ಮಾಡ್ರಿ, ನಿಮ್ಮ ಫೋಟೋ ಹಾಕ್ಯಂತೀವಿ ನಾವು. ಇಂಥ ಸರ್ಕಾರ ಬಂದಂತ ಒಂದು ಫೋಟೋ ಹಾಕ್ಯಂತೀವಿ. ನಾವು ಹೋರಾಟ ಮಾಡಿ ಎಲ್ಲರಿಗೂ ಹೋರಾಟ ಮಾಡೋದ್ರಿ. ಅದಕ್ಕೆ ಮಾನ್ಯ ಸಿದ್ದರಾಮಯ್ಯ ಹೇಳಕ್ಕೆ ಇಷ್ಟಪಡ್ತೀನಿ. ಸ್ವಾಮಿ, ತಾವೇನು ಇದು ಒಳ ಮೀಸಲಾತಿಯನ್ನು ನಾಳೆ 15ನೇ ತಾರೀಕು ಒಳಗಡೆ ತಾವೇನು ಜಾರಿಗೆ ಮಾಡಿಲ್ಲ ಅಂದ್ರೆ ಮತ್ತೆ ನಿನ್ನೆ ತಾನೇ ಒಂದು ಒಳ ಮೀಸಲಾತಿ ಇಲ್ಲ 27ಕ್ಕೆ ನಾವು ಒಂದು ಸಭೆ ಕರೆದ್ವಿ ಅಂತ. ಸ್ವಾಮಿ, 27ಕ್ಕೆ ಒಂದು ತಿಂಗಳು ಆಗಿಬಿಡುತ್ತೆ. ಒಂದು ತಿಂಗಳಾದ ನಂತರ ನಾವೇನು ಅರ್ಜಿ ಹಾಕಿ ಅನ್ಕೋದಿಲ್ಲ, ಒಂದು ತಿಂಗಳ ಆಯ್ತು ಮತ್ತೆ ಹೊಸದಾಗಿ ಸ್ಟಾರ್ಟ್ ಮಾಡ್ಬೇಕಂತ ಹೇಳ್ತಾರೆ. ಅದಕ್ಕೆ ದಯವಿಟ್ಟು ತಾವು ಅರ್ಥ ಮಾಡಿಕೊಳ್ಳಿ. ಸಿದ್ದರಾಮಯ್ಯ ತಮ್ಮ ಯಾವ ಸಚಿವರು ಯಾರು ಶಾಸಕರು ಅವ್ರ ಮನೆಗೆ ಮುಕ್ತಿ ಆಗ್ತೀವಿ. ಎಲ್ಲಿ ತಾವು ರೋಡ್ನಾಗ ಎಲ್ಲಿ ಓಡಾಡಕ್ಕೆ ನಾವು ಕೊಡಂಗಿಲ್ಲ, ಬಂದು ಕರೆ ಕೊಡ್ಬೇಕಾಗ್ತತಿ. ಅದಕ್ಕೆ ಸಮಾಜ ವತಿಯಿಂದ ಅದಕ್ಕೆ ಯಾವುದೇ ರೀತಿ ತೊಂದರೆ ಆಗಲ್ಲ ಅಂತೆ. ನಮ್ಗೆ ಒಳ ಮೀಸಲಾತಿ ಕೊಟ್ರ ಓಕೆ, ಇಲ್ಲಾಂದ್ರೆ ಇಡೀ ಕರ್ನಾಟಕ ಬಂದ್ ಮಾಡ್ಕೋ ಅಂತೇಳಿ ನಿಮ್ಗೆ ಮಾಧ್ಯಮ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.